ನಾನು ಸೋತಿರ್ಬೋದು, ಆದರೆ ಈ ಕ್ಷೇತ್ರದ ಜನ ಕೈ ಬಿಟ್ಟಿಲ್ಲ. ಕೈ ಈ ಸೋಲು ನಿಮ್ದಲ್ಲ, ಈ ಕ್ಷೇತ್ರ ಜನ ನಿಮಗೆ ಆ ರೀತಿ ಕೈ ಬಿಟ್ಟಿಲ್ಲ. ಆದ್ರೆ ಉಪಚುನಾವಣೆಯಲ್ಲಿ ರಾಜ್ಯ ನಾಯಕರಾಗಿರ್ತಕ್ಕಂಥ ನಿಮ್ಮ ಬಗ್ಗೆ ಬಂದು ಈ ಕ್ಷೇತ್ರವನ್ನು ಗೆಲ್ಲಿಸ್ಕೊಂಡು ಹೋದ್ರಲ್ಲ, ಅದು ನಿಮ್ಮ ಹೆಮ್ಮೆ. ಸಾರ್ವತ್ರಿಕ ಚುನಾವಣೆಯಲ್ಲಿ ಗೆಲ್ಲಬೇಕಾಗಿತ್ತು, ಅದು ಕೆಲವೊಂದಿಷ್ಟು ಕಾರಣದಿಂದ ಸೋತ್ರಿ. ಮುಂದೆ ಅವಕಾಶ 2028ರಲ್ಲಿ ಇದೆ. ನೀವೀಗ ನಾವು ಕೂಡ ಕ್ಷೇತ್ರದಲ್ಲಿ ಅಡ್ಡಾಡ್ದಾಗೆ ಯಾತ್ರಾ ಮಾಡಿದಾಗೆ ಕೆಲವೊಂದಿಷ್ಟು ಭಾಗದಲ್ಲಿ ಗದ್ದೆ ಮಟ್ಟದಲ್ಲಿ ಅಂದ್ರೆ ನಮ್ಮ ರೈತಾಪಿ ಹೊಲ ಮಟ್ಟವರಿಗೆ ನಾವು ಹೋದಂತ ಸಂದರ್ಭದಲ್ಲಿ ಸರ್ ನೋಡಿ ಒಂದೇ ವಿಷಯ ಹೇಳ್ತೀವಿ, ಆದ್ರೆ ನಾವು ನಮ್ಮ ತಪ್ಪಿನಿಂದ ನಮ್ಮ ಸಾಹೇಬರನ್ನು ಸೋಲಿಸಿರ್ಬಹುದು, ಆದ್ರೆ ಅವರ ಚಟುವಟಿಕೆ ಬಿಟ್ಟಿಲ್ಲ. ನಾ ಸೋತಿದ್ದೀನಿ, ಜನ ನನಗೆ ಸೋಲಿಸಿದಾರಪ್ಪ ಅಂತ ನಮ್ಮಷ್ಟೇ ಬರುವುದು ಬಿಟ್ಟಿಲ್ಲ. ಮನೆಯಲ್ಲಿ ಕುಂತು ನಾನ್ ಫೋನ್ ಮಾಡಿದ್ಬೇಡ, ನನ್ ಚಿಕ್ಕ ಮಗು ಫೋನ್ ಮಾಡಿದ್ರೆ ಸರ್ ನಮ್ಮ ಮನೇಲಿ ಫಂಕ್ಷನ್ ಇದೆ ಅಂತ ಹೇಳಿದ್ರೆ, ಯಾವ ದಿನ ಇದೆಯಪ್ಪ ಇಂಥ ದಿನ ಇದೆ ಆಯ್ತು. ಆ ಮೂಮೆಂಟ್ಗೆ ಬರಾಕಿದ್ರು ಅದರ ನಂತರ ಅದ್ರ ಬಂದು ಭೇಟಿ ಮಾಡಿ ಹೋಗುವಂತ ವ್ಯಕ್ತಿ ಯಾರಾದ್ರೂ ಇದ್ರೆ ಈ ಕ್ಷೇತ್ರದ ಅದು ನಮ್ಮ ಆಲ್ಮೋಸ್ಟ್ ಅಂತ ಹೇಳ್ತಾರೆ. ಇಷ್ಟು ಪ್ರೀತಿ ವಿಶ್ವಾಸ ಗಳಿಸಿದ್ರಿ. ಈಗ ನಾನು ಅದನ್ನೇ ಹೇಳ್ತಾ ಇದ್ದೆ, ನಾನು ಭಾವಕನಾದ್ರೆ ಅಂಕಿ ಅಂಶದೊಳಗೆ ನಾವು ಸೋತಿರ್ಬೋದು, ಆದರೆ ಜನರ ಹೃದಯದಲ್ಲಿ ಅರುಣಕುಮಾರ್ ಪೂಜೆ ಸೋತಿಲ್ಲ, ಗೆದ್ದಿದ್ರಿ. ಜನರ ಹೃದಯವನ್ನ ಗೆದ್ದಿದ್ದೀವಿ. ಅಂಕಿ ಅಂಶಗಳು ಕೆಲವೊಂದು ಆಗುತ್ತೆ. ನಾನು ಗೆದ್ದರ ಬಗ್ಗೆ ಈ ಕ್ಷಣದಲ್ಲಿ ಕೂಡ ಟೀಕೆ ಮಾಡಲ್ಲ. ಜನ ಅವಕಾಶ ಕೊಟ್ಟಿದ್ದಾರೆ, ಈ ಕ್ಷೇತ್ರಕ್ಕೆ ಅಭಿವೃದ್ಧಿ ಮಾಡಿ, ಈ ಕ್ಷೇತ್ರ ಬಡ ಜನರಿಗೆ ನೀವು ಸಹಾಯ ಮಾಡಿ, ಇಷ್ಟೇ ನಮ್ಮ ಕೋರಿಕೆ. ಈಗ ನಾನು ಪ್ರಕಾಶ್ ಕೋಳಿ ಅವರನ್ನ ವಿರೋಧ ಮಾಡಿದರೆ ನನಗೇನದು ಇದಾಗಲ್ಲ. ಜನ ನಿಮಗೆ 5 ವರ್ಷ ಅವಕಾಶವನ್ನು ಕೊಟ್ಟರೆ ಅವಕಾಶಗಳು ಒಳ್ಳೆ ಕೆಲಸವನ್ನು ಮಾಡಿ, ಮತ್ತೆ ಮುಂದೆ ಚುನಾವಣೆ ಬರುತ್ತೆ, ಅವ್ರು ಜನ ಮತ್ತೆ ಮಾಡಿ. ನಾವು ಜನ ತೀರ್ಪನ್ನು ಕೊಟ್ಟಾಗ ಅದನ್ನು ಭಾಳ ಸ್ವಾಗತದಿಂದ ತಲೆಬಲ್ಲಿ ಸ್ವೀಕರಿಸ್ಬೇಕು. ಅದು ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ನಾವು ಕೊಡ್ತಕ್ಕಂಥ ಗೌರವ. ಆ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗೆ ಜನ ಏನು ನಿರ್ಣಯ ತಗೊಂಡಿರ್ತಾರೋ ಅದಕ್ಕೆ ನಾವು ತಲೆಬಾಗಿ ನಡೆದಾಗ ಆ ಭಗವಂತನ ಕೂಡ ನಮಗೆ ಆಶೀರ್ವಾದ ಮಾಡ್ತಾರೆ. ಆ ನಿಟ್ಟಿನಲ್ಲಿ ನಾವು ರಾಜಕಾರಣ ಮಾಡಿದಾಗ ಅವ್ರಿಗೆ ಒಳ್ಳೇದಾಗಲಿ ಅಂತ ನಾನು ಈ ಸಂದರ್ಭದಲ್ಲಿ ನಿಮ್ಮ ಮುಖಾಂತರ ಹಾರೈಸ್ತೀನಿ. ಲೋಕಸಭಾ ಚುನಾವಣೆ ವಿಚಾರವಾಗಿ ನೀವು ಮಾತನಾಡಕ್ಕೆ ಬಂದಿದ್ವಿ. ಇವಾಗ ಇಷ್ಟವರೆಗೆ ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ಇಲ್ಲ ಸರ್, ಯಾಕಂದ್ರೆ ಲೋಕಸಭೆ ಕ್ಷೇತ್ರದಕ್ಕಿಂತ ಲೋಕಸಭಾ ಕ್ಷೇತ್ರದಲ್ಲಿ ಬರುವಂತ ಈ ವಿಧಾನಸಭಾ ಕ್ಷೇತ್ರ, ಯಾಕಂದ್ರೆ ಈ ವಿಧಾನಸಭಾ ಕ್ಷೇತ್ರದಲ್ಲಿ ಏನು ನೀವು ಕಷ್ಟಪಟ್ಟಿದ್ರಿ ಈ ಕ್ಷೇತ್ರ ಜನತೆ ಬಗ್ಗೆ ಮತ್ತು ಈ ಕ್ಷೇತ್ರ ಸಂಪೂರ್ಣ ಸರ್ವಾಂಗೀಣ ಅಭಿವೃದ್ಧಿ ಬಗ್ಗೆ, ಅವಾಗಲೂ ತಾವು ಹೇಳಿದ್ರಿ ಇನ್ನೊಂದು 25 ಕಿಲೋಮೀಟರ್ ಬಿಟ್ರೆ ಬೇರೆ ಕಡೆ ನೀವು ಎಲ್ಲಾದ್ರೂ ಹೋದ್ರು ಒಂದು ಅರ್ಧ ಕಿಲೋಮೀಟರ್ ನಿಮ್ಗೆ ಸಿಗೋದಿಲ್ಲ ಅಂತ ಹೇಳಿ, ಅಷ್ಟು ಡೆವಲಪ್ಮೆಂಟ್ 3-4 ವರ್ಷದಲ್ಲಿ ಯಾಕೆ ಅಸಾಧ್ಯ. ನಾನು ಒಪ್ಕೊಳ್ಳೋದಿಲ್ಲ ಸರ್ ಈ ವಿಷಯ, ಅಸಾಧ್ಯ ಅಂತ ಹೇಳ್ತೇನೆ. ಯಾಕಂತ ಹೇಳಿದ್ರೆ ನಾನು 224 ವಿಧಾನಸಭಾ ಕ್ಷೇತ್ರದಲ್ಲಿ 150 ವಿಧಾನಸಭಾ ಕ್ಷೇತ್ರದಲ್ಲಿ ಯಾತ್ರಾ ಮಾಡಿದ್ದೇನೆ. ಹಾಲಿ ಶಾಸಕರು, ಮಾಜಿ ಶಾಸಕರು, ಸಚಿವರು ಮತ್ತೆ MLC ಕ್ಯಾಂಡಿಡೇಟ್ಗಳು, ಗ್ರಾಮ ಪಂಚಾಯತ್ ಅಪ್ಪು ಸೆಂಟ್ರಲ್ ಮಿನಿಸ್ಟರ್ಗಳನ್ನ ಸಂದರ್ಶನ ಮಾಡಿದ್ರೆ ಈ ರೀತಿ 3-4 ವರ್ಷದಲ್ಲಿ ಡೆವಲಪ್ಮೆಂಟ್ ಬಗ್ಗೆ ಧ್ವನಿ ಎತ್ತಿದ್ದು ಹೇಳಿಕೊಂಡಿದ್ದು ಯಾವ ಶಾಸಕರು ಇಲ್ಲ. ಇದು ಮೊದಲನೆಯ ರಾಣೆಬೆನ್ನೂರು ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಿಗೆ ಹೇಳ್ತಾ ಇರೋದು ನೀವು ಮಾಡಿರ್ತಕ್ಕಂಥ ಡೆವಲಪ್ಮೆಂಟ್ ಬಗ್ಗೆ. ಅಲ್ಲ, ಈಗ ನಾನು ಅಲ್ಲೇನು ಸುಳ್ಳು ಹೇಳೋ ಪ್ರಶ್ನೆ ಇಲ್ಲ ಸರ್. ನೀವು ಬೇಕಿದ್ರೆ ಸರ್ವೆ ಮಾಡಿ ಏನು ಡೆವಲಪ್ಮೆಂಟ್ ಆಗಿದೆ ಅಂತ ಹೇಳಿ ಜನನೇ ಹೇಳ್ತಾರೆ. ಇವತ್ತು ಸಾರ್ವಜನಿಕ ಜೀವನದಲ್ಲಿ ನಾವು ಒಂದು ಸುಳ್ಳು ಹೇಳಿದ್ರೆ ಅದಕ್ಕೆ ಮತ್ತೆ 100 ಸುಳ್ಳುಗಳನ್ನ ಹೇಳ್ಬೇಕು. ಅದು ಮುಚ್ಚಬೇಕಲ್ಲ 100 ಸುಳ್ಳು ಹೇಳ್ಬೇಕು. ನಾನು ಇದ್ದದ್ದು ಏನು ಸತ್ಯ ಇದೆ ಆ ಸತ್ಯವನ್ನು ಮಾತ್ರ ಮಾತಾಡ್ತೇನೆ. ಆಮೇಲೆ ನಾವು ಯಾರಿಗಾದ್ರೂ ಏನಾದ್ರು ಹೇಳ್ಬೇಕಾದಾಗ ನನ್ನ ಕೈಲಿ ಆಗಲಿಲ್ಲ ಅಂದ್ರೆ ನೇರವಾಗಿ ಹೇಳ್ತೇನೆ ವಿನಃ ನಾನು ಅದನ್ನ ರಾಜಕಾರಣಕ್ಕೋಸ್ಕರ ಯಾರನ್ನ ಮೆಚ್ಚಕ್ಕೋಸ್ಕರ ಸ್ವಲ್ಪ ನಾನು ಆ ನೇರ ನುಡಿನೇ ಒಂದೊಂದ್ಸರಿ ನಮಗೆ ರಾಜಕೀಯವಾಗಿ ಒಂದೊಂದ್ಸರಿ ನಡೆ ಆಗುತ್ತೆ. ಆದರೂ ಪರವಾಗಿಲ್ಲ, ನಾವೆಲ್ಲ ಏನು ಭಾಳ ದಿನ ಬದುಕ್ತೇವೆ ಸರ್. ನಾವು ಯಾವಾಗ ಹೋಗ್ತೇವೆ ಗೊತ್ತಿಲ್ಲ, ಇರೋ ವರ್ಷ ಸಹ ಒಳ್ಳೆಯದಾಗಿ ಇರೋಣ ಅಂತ ನನಗೆ ಒಂದೇ ಇರೋದು ನಂದು. ನಾನು ಇವತ್ತು ಈ ಭೂಮಿಯನ್ನು ತ್ಯಜಿಸಿದಾಗ, ಇವತ್ತು ಈ ನೆಲದ ಮೇಲೆ ಯಾವತ್ತು ನನ್ನ ದೇಹ ಇರಲ್ಲೋ ಅವತ್ತು ನನ್ನ ಸ್ಮಶಾನಕ್ಕೆ ನನ್ನ ದೇಹ ಹೋಗ್ತು. ಮಾಲಿ ಯಾಕೆ ಯಾರು ಕೂಡ ವಾಪಸ್ ಮನೆಗೆ ಹೋಗ್ಬಾರ್ದು, ಅವರಷ್ಟು ಕೂಡ ಸ್ಮಶಾನಕ್ಕೆ ಬರ್ಬೇಕನ್ನೋ ನಮ್ಮ ಇಚ್ಛೆ. ಒಂದು ಮಾಲಿ ಯಾಕೆ ವಾಪಸ್ ಹೋದ್ರೆ ಅದು ಪ್ರೀತಿ ಅಲ್ಲ. ಇವತ್ತು ಯಾರೋ ಪ್ರತಿಯೊಬ್ಬರು ಬಂದರೂ ಕೂಡ ಆ ಸ್ಮಶಾನಕ್ಕೆ ಬಂದು ಒಂದು ಇಡೀ ಮಣ್ಣನ್ನ ಹಾಕಿದಾಗ ಕೊನೆಯ ಸ್ಥಳವರೆಗೆ ಬರಬೇಕು ಅನ್ನೋದು ಇಚ್ಛೆ. ಅವ್ರು ಯಾರು ಅಲ್ಲಿವರೆಗೆ ಬರ್ತಾರೆ
ಅವರ ನಿಜವಾದ ಕೂಡ ಈ ಅರುಣ್ ಕುಮಾರ್ ಪೂಜಾರ ಬಂಧುಗಳು ಮತ್ತು ಪ್ರೀತಿಸ್ತದವರು. ನಾನು ಅಭಿಮಾನಿಗಳು ಅಂತ ಹೇಳಲ್ಲ, ಆ ಪ್ರೀತಿಸ್ತವ್ರು. ಥ್ಯಾಂಕ್ ಯು ಸರ್. ಈಗ ನಾನು ಸ್ವಲ್ಪ ಲೋಕಸಭೆ ಚುನಾವಣೆಗಳಿಗೆ ಹೋಗ್ತಾ ಇದ್ದೇನೆ. ಹಾವೇರಿ ಮತ್ತು ಗದಗ ಲೋಕಸಭಾ ಕ್ಷೇತ್ರ. ಹಾವೇರಿಯ 5 ವಿಧಾನಸಭಾ ಕ್ಷೇತ್ರ, ಗದಗಿನ 3 ವಿಧಾನಸಭಾ ಕ್ಷೇತ್ರ, ಒಟ್ಟು 8 ವಿಧಾನಸಭಾ ಕ್ಷೇತ್ರ. 8 ವಿಧಾನಸಭಾ ಕ್ಷೇತ್ರದಲ್ಲಿ ಒಂದೇ ವಿಧಾನಸಭಾ ಕ್ಷೇತ್ರ, ಅದು ಭಾರತೀಯ ಜನತಾ ಪಕ್ಷದ್ದು ಶಿರಟ್ಟಿ ವಿಧಾನಸಭಾ ಕ್ಷೇತ್ರ. 7 ವಿಧಾನಸಭಾ ಕ್ಷೇತ್ರ ಕಾಂಗ್ರೆಸ್ ಪಾಲಾಗಿದೆ. ಹಾಲಿ ಸಂಸದರಾಗಿರ್ತಕ್ಕಂಥ, ಇನ್ನು ಮಾಜಿ ಆಗಿಲ್ಲ, ಹಾಲಿ ಸಂಸದರಾಗಿರ್ತಕ್ಕಂಥ ಶಿವಕುಮಾರ್ ಉದಾಸಿ ಅವರಿದ್ದಾರೆ. ಕೆಲವೊಂದಿಷ್ಟು ದಿನಗಳಿಂದ ಚುನಾವಣಾ ರಾಜಕೀಯ ವಿಷಯಗಳಿಂದ ಮತ್ತು ಚುನಾವಣೆಯ ವಿಷಯಗಳಿಂದ ಹಿನ್ನಡೆ ಹಾಕಿರ್ತಕ್ಕಂಥ ಶಿವಕುಮಾರ್ ಉದಾಸಿ ಅವರು ಕೆಲವೊಂದಿಷ್ಟು ಸತಿ ನಾವು ಕೂಡ ಪ್ರಯತ್ನ ಪಟ್ಟದಾಗೆ, ನಾವು ಕೂಡ ಸಂಪರ್ಕ ಮಾಡಿದಾಗೆ ಯಾವುದೋ ಸ್ಟೇಟ್ಮೆಂಟ್ ಚುನಾವಣೆ ಹಿನ್ನೆಲೆಯಲ್ಲಿ ನಾನು ಕೊಡೋದಿಲ್ಲ. ಮೊದಲನೇದು. ಎರಡನೇದು, ಚುನಾವಣೆ ವಿಷಯ ಬಗ್ಗೆ ಮಾತನಾಡಕ್ಕೆ ಬರಕ್ ಹೋಗ್ಬೇಡಿ ಅಂತ ಸ್ಪಷ್ಟವಾಗಿ ನಿರ್ಧಾರ ತಿಳಿಸಿದ್ದಾರೆ. ಯಾಕೆ ಸರ್? ಆಮೇಲೆ ಈ ಕ್ಷೇತ್ರದಲ್ಲಿ ತಾವು ಕೂಡ ಮಾಜಿ ಶಾಸಕರಾಗಿದ್ದಾರೆ. ಒಂದು ವೇಳೆ ಭಾರತೀಯ ಜನತಾ ಪಕ್ಷದ ತಾವು ಆಕಾಂಕ್ಷಿ ಇಲ್ಲ, ನೀವು ಸೀಮಿತವಾಗಿದ್ದು ರಾಣೆಬೆನ್ನೂರು ವಿಧಾನಸಭಾ ಕ್ಷೇತ್ರ ಬಗ್ಗೆ ಸಾಮಾನ್ಯ ಕಾರ್ಯಕರ್ತನ ಯಾವ ರೀತಿ, ಅದು ಸಾಮಾನ್ಯ ಕಾರ್ಯಕರ್ತರನ್ನು ಗುರುತಿಸಿ ಒಂದು ಸ್ಥಾನಕ್ಕೆ ತರುವಂತ ಪಕ್ಷ ಅಂದ್ರೆ ಅದು ಭಾರತೀಯ ಜನತಾ ಪಕ್ಷ. ಅದೇ ಪಕ್ಷದಲ್ಲಿ ನಿಮಗೆ ಗೊತ್ತಾಗಲಾರಂತೆ ಸೋತಂತ ವ್ಯಕ್ತಿಯು ಕೂಡ ಗಿಫ್ಟ್ ಆಗಿ ನೀಡಿದ್ರೆ ಲೋಕಸಭೆ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿ ಟಿಕೆಟ್ ಅನ್ನು ನಿಮ್ಮ ನಿಲುವು ಏನಾಗಿರಬಹುದು? ಈ ಬಾರಿ 25 ಸ್ಥಾನದಲ್ಲಿ ಎಷ್ಟು ಸೀಟ್ ಗೆಲ್ಲಲಿಕ್ಕೆ ವಿಜೇಂದ್ರ ಅವರ ನೇತೃತ್ವದಲ್ಲಿ ಹಾವೇರಿ ಜಿಲ್ಲಾ ಅಧ್ಯಕ್ಷರಾಗಿ ನೀವು ಎಷ್ಟು ಫೈಟ್ ಮಾಡ್ತೀರಾ ಸರ್? ಸರ್, ಇವತ್ತು ನಳಿನ್ ಕುಮಾರ್ ಕಟೀಲ್ ಅವರು ಈ ರಾಜ್ಯದ ಅಧ್ಯಕ್ಷರಾಗಿ ಇಡೀ ಜಿಲ್ಲೆಯಾದ್ಯಂತ ಪ್ರವಾಸ ಮಾಡಿ, ಒಬ್ಬ ಪಕ್ಷದ ಅಧ್ಯಕ್ಷನಿಗೆ ಗೌರವ ಯಾವಾಗ ಸಿಗುತ್ತೆ ಅಂತಂದ್ರೆ, ವಿರೋಧ ಪಕ್ಷದ ಸ್ಥಾನದಲ್ಲಿದ್ದಾಗ ಅದನ್ನ ನೇತೃತ್ವ ತಗೊಂಡು ಇಡೀ ರಾಜ್ಯವನ್ನು ಸುತ್ತಾಡಿ ಪಕ್ಷವನ್ನು ಅಧಿಕಾರಕ್ಕೆ ತಂದಾಗ ಆ ಪಕ್ಷದ ಅಧ್ಯಕ್ಷರಿಗೆ ಬಹಳ ವೈಶಿಷ್ಟ್ಯವಾಗಿರ್ತಕ್ಕಂಥ ಗೌರವವನ್ನ ಸಿಗುತ್ತೆ. ಯಾವುದೇ ಪಾರ್ಟಿ ಸಿಗುತ್ತೆ. ಈಗ ಪಕ್ಷ ಅಧಿಕಾರದಲ್ಲಿದ್ದಾಗ ಪಕ್ಷದ ಅಧಿಕಾರ ಜವಾಬ್ದಾರಿಯನ್ನು ತಗೊಂಡು ನಿಭಾಯಿಸಿ ನಾವೆಷ್ಟೇ ಪ್ರಾಮಾಣಿಕವಾಗಿ ಸೇವೆ ಮಾಡಿದ್ರು ಕೂಡ ಸರ್ಕಾರದ ಕೆಲವೊಂದು ನಿರ್ಧಾರಗಳಿಂದ ಅದು ಪಕ್ಷದ ರಾಜ್ಯಾಧ್ಯಕ್ಷ ಮೇಲೆ ಕೂಡ ಪರಿಣಾಮ ಬೀರತಕ್ಕಂಥದ್ದು ಇದೆ. ಅದರಲ್ಲಿ ನಳಿನ್ ಕುಮಾರ್ ಕಟೀಲ್ ಅವರ ವೈಫಲ್ಯತೆ ಅನ್ನಬಾರ್ದು ನಾವು. ಯಾಕಂದ್ರೆ ನಳಿನ್ ಕುಮಾರ್ ಕಟೀಲ್ ಅವರು ಎಷ್ಟು ಸಂಘಟನೆ ಮಾಡಿದರೆ, ಎಷ್ಟು ತಳಮಟ್ಟದಲ್ಲಿ ಹೋಗಿ ಪಕ್ಷವನ್ನು ಕಟ್ಟಿದ್ದಾರೆ, ಅದು ಇವತ್ತು ನಮಗೆಲ್ಲ ಹತ್ತಿರದಿಂದ ನೋಡಿದ್ರೆ ಗೊತ್ತಾಗ್ತದೆ. ಇವತ್ತು ನಳಿನ್ ಕುಮಾರ್ ಕಟೀಲ್ ಅವರಿಗೆ ಏನು ಗೊತ್ತಿರಲಿಲ್ಲ ಮಾಡಿದ್ದಾರೆ, ಅದೆಲ್ಲ ಅನ್ಬಾರ್ದು. ಇವತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿ ಅಧಿಕಾರದಲ್ಲಿತ್ತು, ಪಕ್ಷದ ಸಾರ್ಥಕವನ್ನು ತಗೊಂಡು ಪ್ರಾಮಾಣಿಕವಾಗಿ ಪಕ್ಷದ ಕೆಲಸವನ್ನು ಮಾಡಿದ್ದಾರೆ. ಅವರು ಲೋಕಸಭಾ ಕ್ಷೇತ್ರದ ಸಂಸದರಾಗಿ ಆ ಕ್ಷೇತ್ರವನ್ನು ಬಿಟ್ಟು ಇಡೀ ರಾಜ್ಯವನ್ನು ಸುತ್ತಾಡಿ ಪಕ್ಷದ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಿದ್ದಾರೆ. ಅದ್ರ ಬಗ್ಗೆ ನಮಗೆ ಹೆಮ್ಮೆ ಇದೆ. ನಾವು ಇವತ್ತು ಸೋತಿರ್ಬೋದು, ಅನೇಕ ಕಾರಣಗಳಿಂದ ನಾವು ಸೋತೀವಿ. ಆ ಸೋಲನ್ನು ಪಕ್ಷದ ಅಧ್ಯಕ್ಷರಿಗೆ ಕಟ್ತಕ್ಕಂಥದ್ದು ಸರಿ ಅಲ್ಲ. ಇವತ್ತು ನಮ್ಮ ಟೈಮ್ ಸರಿಯಿಲ್ಲ, ನಾವು ಸೋತೀವಿ. ಅದಕ್ಕೋಸ್ಕರ ಇವತ್ತು ಅವ್ರಿಗೆ ಕೊಟ್ಟಂಥ ಅವಕಾಶ ಮುಗಿದಿದೆ. ಇವತ್ತು ನಾವು ವಿರೋಧ ಪಕ್ಷದಲ್ಲಿದ್ದೇವೆ. ಒಳ್ಳೆಯ ಸಮಯ ಸಂದರ್ಭಕ್ಕೆ ಸೂಕ್ತವಾಗಿರ್ತಕ್ಕಂಥ ವ್ಯಕ್ತಿಯನ್ನು ಇವತ್ತು ಹೈಕಮಾಂಡ್ ನಿರ್ಧಾರ ಮಾಡಿದೆ. ಇವತ್ತು ಜನರ ಕೂಗಿಗೆ ಹೈಕಮಾಂಡ್ ಏನು ನಿರ್ಧಾರ ತಗೋಬೇಕಿತ್ತು, ಜನರ ಕೂಗು ಹೈಕಮಾಂಡ್ ನಿರ್ಧಾರ ಎರಡೂ ಕೂಡ ಗಟ್ಟಿಯಾಗಿದೆ, ಕರೆಕ್ಟ್ ಆಗಿದೆ, ಹೊಂದಾಣಿಕೆ ಇದೆ. ಜನರಿಗೆ ಹಾಲು ಬಯಸಿದ್ದು, ರೋಗಿ ಬಯಸಿದ್ದು ಹಾಲನ್ನು, ಡಾಕ್ಟರ್ ಕೊಟ್ಟದ್ದು ಹಾಲನ್ನು, ಅದು ಕರೆಕ್ಟ್ ಇದೆ. ಇವತ್ತು ಜನ ಏನು ಕೇಳಿದ್ರು ಅದನ್ನು ಹೈಕಮಾಂಡ್ ಕೊಟ್ಟಿದೆ. ಇವತ್ತು ಒಬ್ಬ ಯುವ ನಾಯಕನಾಗಿ ವಿಜೇಂದ್ರಣ್ಣ ಬಗ್ಗೆ ಹೇಳ್ಬೇಕಾದ್ರೆ, ಒಬ್ಬ ಸರಳ ವ್ಯಕ್ತಿತ್ವ, ಯುವ ನಾಯಕನಾಗಿ ಈ ಚಿಕ್ಕ ವಯಸ್ಸಿನಲ್ಲಿ, ಇವತ್ತು ಯಡಿಯೂರಪ್ಪ ಸಾಹೇಬರು ಕೂಡ ಆ ವಯಸ್ಸಿನಲ್ಲಿ ರಾಜ್ಯಾಧ್ಯಕ್ಷ ಆಗಿದ್ದಲ್ಲ ಗೊತ್ತಿಲ್ಲ ನನಗೆ. ಆದರೆ ಇವತ್ತು ಆ ಯೋಗ, ಆ ಸಮಯ ಸಂದರ್ಭ ಇವತ್ತು ವಿಜಯನಗರ ಒಲ್ಲೆ ಬಂದಿದೆ. ವಿಜೇಂದ್ರಣ್ಣವರು ರಾಜ್ಯಾಧ್ಯಕ್ಷರಾದ ಮೇಲೆ ಒಂದು ದಿನನೂ ಕೂಡ ಮನೆಯಲ್ಲಿ ಕೂತಿಲ್ಲ. ಇಡೀ ರಾಜ್ಯ ಪ್ರವಾಸ ಮಾಡ್ತಾ ಇದ್ದಾರೆ. ಬೆಂಗಳೂರಲ್ಲಿದ್ದರೂ ಕೂಡ ಕಾರ್ಯಕರ್ತರ ಸಭೆ ಹೋಗ್ತಾರೆ, ಅಲ್ಲಿ ಏನಾದರೂ ಪಕ್ಷದ ಚಟುವಟಿಕೆ ಮಾಡ್ತಾರೆ. ನನಗೆ ವಿಶ್ವಾಸ ಇದೆ, ಇವತ್ತು ಭಾರತೀಯ ಜನತಾ ಪಾರ್ಟಿ ನೇತೃತ್ವವನ್ನು ವಿಜೇಂದ್ರಣ್ಣವರು ವಹಿಸಿದ್ದಾರೆ. ಮುಂದೆ ಬರ್ತಕ್ಕಂಥ ಎಲ್ಲ ಚುನಾವಣೆಗಳಲ್ಲಿ ವಿಜೇಂದ್ರಣ್ಣವರ ನೇತೃತ್ವದಲ್ಲಿ, ಒಬ್ಬ ಯುವ ನಾಯಕನ ನೇತೃತ್ವದಲ್ಲಿ
ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿ ಬರ್ತಕ್ಕಂಥ ಎಲ್ಲ ಲೋಕಲ್ ಬಾಡಿ ಚುನಾವಣೆ ಇರ್ಬೋದು, MP ಚುನಾವಣೆ ಇರ್ಬೋದು, MP ಚುನಾವಣೆ 28ಕ್ಕೆ 28 ಕೂಡ ಗೆಲ್ತಕ್ಕಂಥ ವಾತಾವರಣ ಸೃಷ್ಟಿಯಾಗಿದೆ. ಇವತ್ತು ವಿಜೇಂದ್ರಣ್ಣ ಅವರು ಅದಕ್ಕೆ ಪೂರಕವಾಗಿ ಅನೇಕ ಕಾರ್ಯಕ್ರಮಗಳನ್ನು ಇವತ್ತು ಪಕ್ಷದ ಕೆಲಸ ಮಾಡ್ತಾ ಇದ್ದಾರೆ. ವಿಜೇಂದ್ರಣ್ಣ ಅವರ ನೇತೃತ್ವದಲ್ಲಿ ಇವತ್ತು ಲೋಕಸಭೆಯಲ್ಲಿ 28ಕ್ಕೆ 28 ಗೆಲ್ತೇವೆ. ವಿಜೇಂದ್ರಣ್ಣ ಅವರಿಗೆ ನಾವೆಲ್ಲ ಕೂಡ ಕೈ ಬಲಪಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಇವತ್ತು ಈ ದೇಶ, ಇಡೀ ವಿಶ್ವ ಇವತ್ತು ಭಾರತವನ್ನು ತಿರುಗಿ ಮಾಡಿರ್ತಕ್ಕಂಥದ್ದು 10 ವರ್ಷದಲ್ಲಿ ನಮ್ಮ ಮೋದಿಜಿ. ಇವತ್ತು ಮೋದಿಜಿಯವರಿಗೆ ಯಾರೇ ಕೂಡ ಮನೆಯಲ್ಲಿ 20 ಓಟ್ ಅದಾವ ಅಂದರೆ 1 ಓಟು ಕೂಡ ಯಾರು ಮಿಸ್ ಮಾಡಲ್ಲ. ನನಗೆ ವಿಶ್ವಾಸ ಇದೆ. ಇವತ್ತು ಅವರು ಪ್ರತಿ ಮತವನ್ನು ಕೂಡ ಮೋದಿಜಿಗೆ, ಭಾರತೀಯ ಜನತಾ ಪಾರ್ಟಿಗೆ ಹಾಕ್ತಕ್ಕಂಥ ಕೆಲಸವನ್ನು ಇಡೀ ದೇಶದ ಜನತೆ ಇವತ್ತು ನರೇಂದ್ರ ಮೋದಿ ಬೇಕು ಅನ್ನೋದನ್ನು ಒಪ್ಪಿಟ್ಟಿದ್ದಾರೆ. ಇವತ್ತು ನಾವು ಒಪ್ಪಿಸ್ಬೇಕಾಗಿಲ್ಲ, ಮತದಾರ ಇವತ್ತು ಮೋದಿಜಿಯನ್ನ ಮಾತನ್ನು ಇವತ್ತು ಹೇಳ್ತಾರೆ. ನಾನಂತೂ ಭಾಳ ಹೆಮ್ಮೆಯಿಂದ ಹೇಳ್ತೇನೆ, ಹಾವೇರಿ ಜಿಲ್ಲಾ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷನಾಗಿ ನೀವು ಆಗಲೇ ಒಂದು ಪ್ರಶ್ನೆ ಮಾಡಿದ್ದೀರಿ. ಲೋಕಸಭಾ ಅಭ್ಯರ್ಥಿ ಇಲ್ಲಿ ಯಾರಾದರೂ ಕೂಡ ಗದಗ, ಹಾವೇರಿ ಯಾರಾದರೂ ಕೂಡ ನಮ್ಮ ಅಭ್ಯರ್ಥಿ ನರೇಂದ್ರ ಮೋದಿಯವರಾಗಿರ್ತಾರೆ ಅಂತಂದೇಳಿ ನಾವು ಚಿಂತನೆ ಮಾಡ್ತೀವಿ. ಮೋದಿಜಿಯವರೇ ಹಾವೇರಿ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಅಂತಂದೇಳಿ ಮೋದಿಜಿಯವರೇ ನಮ್ಮ ಅಭ್ಯರ್ಥಿ. ಇವತ್ತು ಶಿವಕುಮಾರ್ ಉದಾಸಿ ಅವರು ಒಳ್ಳೆ ಕೆಲಸವನ್ನು ಮಾಡಿದರು. 15 ವರ್ಷ ಜನ ಈ ಕ್ಷೇತ್ರದಲ್ಲಿ ಆಸೆಯನ್ನು ಮಾಡಿದರು. 3 ಬಾರಿ ಸಂಸದರಾಗಿ ಇವತ್ತು ಅನೇಕ ಜನಪರ ಯೋಜನೆಗಳನ್ನು ಕೊಟ್ಟಿದ್ದಾರೆ. ಆಗಲೇ ಅಮೃತ್ ಸಿಟಿ ಯೋಜನೆ, ಕುಡಿಯುವ ನೀರಿನ ಯೋಜನೆ, ಅದು ಅವ್ರದ್ದೇ ಕೊಡುಗೆ. ಶಿವಕುಮಾರ್ ಉದಾಸಿ ಅವ್ರದ್ದೇ ಕೊಡುಗೆ ರಾಣೆಮನವರಿಗೆ. ನಾನು ಶಾಸಕನಾದ್ಮೇಲೆ ಇಂಪ್ಲಿಮೆಂಟ್ ಮಾಡಿದೆ. ಅವ್ರು ಕೊಟ್ಟಿರ್ತಕ್ಕಂಥದ್ದನ್ನು ಅದು ನಾವು ಶಿವಕುಮಾರ್ ಉದಾಸಿ ಅವರ ಹೆಸರು ಹೇಳ್ಬೇಕಲ್ಲ, ಬೇರೆ ಹೇಳೋಕ್ಕಾಗುತ್ತಾ? ಒಳ್ಳೆ ಕೆಲಸ ಯಾರು ಮಾಡಿರ್ತಾರೋ ಅವರನ್ನು ನಾವು ಸಮರ್ಥನೆ ಮಾಡಬೇಕು, ಶ್ಲಾಘನೆಯನ್ನು ಮಾಡಿದಾಗ ಮಾತ್ರ ನಮ್ಮ ಆತ್ಮಕ್ಕೂ ಕೂಡ ಅಂತ ಒಳ್ಳೆ ಕೆಲಸವನ್ನು ನಮ್ಮ ಶಿವಕುಮಾರಣ್ಣವರು ಮಾಡಿದ್ದಾರೆ. ವೈಯಕ್ತಿಕ ಕಾರಣಗಳಿಂದ ನಮ್ಮ ಚುನಾವಣೆ ರಾಜಕೀಯದಿಂದ ದೂರ ಇರಬೇಕು ಅಂತಂದೇಳಿ ಅವರು ಮನಸ್ಸು ಮಾಡಿದ್ದಾರೆ. ಅವರ ಆ ನಿಲುವು ಇವತ್ತು ಪಾರ್ಟಿನೂ ಕೂಡ ಒಪ್ಪಿದೆ. ಈಗ ಮುಂದೆ ಬರ್ತಕ್ಕಂಥ ದಿನದಲ್ಲಿ ಭಾರತೀಯ ಜನತಾ ಪಾರ್ಟಿ ಯಾರೇ ಕೂಡ ಆದರೂ ಕೂಡ ನಾವು ನಮ್ಮದೊಂದು ಗುರಿ ಇದೆ, 2 ಲಕ್ಷ ಅಂತರ ಈ ಕ್ಷೇತ್ರದಿಂದ ಗೆಲ್ಲಬೇಕು ಅಂತ. ಅದಕ್ಕೆ ನಾವು ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡ್ತೀವಿ. ಸೋತ್ರಿ 6 ವಿಧಾನಸಭಾ ಕ್ಷೇತ್ರದಲ್ಲಿ 5 ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ, 1ರಲ್ಲಿ ನೀವು. ಹೇಗೆ ಗೆಲ್ಲಬಹುದು ಈ ಬಾರಿ ನೀವು? ಸರ್, ಈಗ ಲೋಕಸಭಾ ಆಗಲೇನೆ ಹೇಳಿದ್ದೀನಿ ನಾನು ಹೆಂಗೆ ಗೆಲ್ಬೋದು ಅಂತಂದ್ರೆ, ಒಂದು ಕಾಂಗ್ರೆಸ್ ಆಡಳಿತದ ವೈಫಲ್ಯತೆ, ಎರಡನೇದು ಈ ದೇಶದಲ್ಲಿ ಅರುಣ್ ಕುಮಾರ್ ಪೂಜಾರಿ ಹೇಳ್ತಾರೆ ಬಿಡ್ತಾರೆ ಗೊತ್ತಿಲ್ಲ, ನಾನು ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷನಾಗಿ ಹೋಗಿ ಮತ ಕೇಳ್ತಾರೆ ಬಿಡ್ತಾರೆ ಗೊತ್ತಿಲ್ಲ. मतदार निर्णय ಮಾಡಿದ್ದಾರೆ तीसरे बार मोदी सरकार। प्यार से बोलो, तीसरे बार मोदी सरकार। ಜನ ಇದು ಜನದ ವಾಕ್ಯ, ನಾನು ಹೇಳ್ತಾ ಇಲ್ಲ. ಅರುಣ್ ಕುಮಾರ್ ಪೂಜಾರಿ ಭಾರತೀಯ ಜನತಾ ಪಾರ್ಟಿ ಹೇಳ್ತಾ ಇಲ್ಲ, ಈ ದೇಶದ ಮತದಾರರು, ಕರ್ನಾಟಕದ ಮತದಾರರು, ಹಾವೇರಿ ಜಿಲ್ಲಾ ಮತದಾರರು ಹೇಳ್ತಾ ಇದ್ದಾರೆ तीसरे बार मोदी सरकार। ನಾವು ಗೆದ್ದೇ ಗೆದ್ದೆ. ಕಾಂಗ್ರೆಸ್ನವರು ಹೇಳ್ತಾರೆ ಮೂರನೇ ಬಾರಿಗೆ ಇತಿಹಾಸದಲ್ಲಿ ಯಾರೂ ಬಂದಿಲ್ಲ, 3 ಬಾರಿ ಪ್ರೈಮ್ ಮಿನಿಸ್ಟರ್ ಆಗಿ ಯಾರೂ ಬಂದಿಲ್ಲ. ಅದು ನಾಮಿನೇಟಿವ್ ಆಗಿ ಸ್ವತಂತ್ರ ಸಿಕ್ಕಿರ್ತಕ್ಕಂಥ ಸಂದರ್ಭದಲ್ಲಿ ಮೊದಲನೇ ಬಾರಿಗೆ ಬಂದಿರತಕ್ಕಂಥ ಪ್ರೈಮ್ ಮಿನಿಸ್ಟರ್ ನೆಹರು. ಅದರ ಬಿಟ್ಟರೆ ಸತತವಾಗಿ 3 ಬಾರಿ ಚುನಾವಣೆ, ಮತದಾರ ಪ್ರಭಾವ ಮೇಲೆ ಬಂದಿರತಕ್ಕಂಥ 2 ಚುನಾವಣೆ ಯಾರು ಇತಿಹಾಸದಲ್ಲಿ ಬಂದಿಲ್ಲ. ಇದೇನು ಮೋದಿಯವರು ಬರುವುದು, ನಮ್ದು ಈಗ ಇಂಡಿಯಾ ಅಲೈನ್ಸ್ ನಿಮ್ಗೆ ಸೋಲಿಸುತ್ತೆ, ನಮ್ಮ ಗ್ಯಾರಂಟಿ ನಮ್ಮ ಜೊತೆ ಇದೆ. ನಮ್ಮ ರಾಹುಲ್ ಗಾಂಧಿ ಪಾದಯಾತ್ರೆ ಮಾಡ್ತಾ ಇದ್ದಾರೆ, ನ್ಯಾಯ ಯಾತ್ರೆ ಮೊದಲನೇ ಬಾರಿ ಮಾಡಿದ ಭಾರತ ಜೋಡೋ, ಸೆಕೆಂಡ್ ಬಾರಿಗೆ ನ್ಯಾಯ ಯಾತ್ರೆ ಮಾಡ್ತಾ ಇದ್ದಾರೆ. ಮಣಿಪುರ್ಗೆ ಹೋಗಿ ನೋಡಿ, ಅಲ್ಲಿ ಮಹಿಳೆಯರ ಮೇಲೆ ಅತ್ಯಾಚಾರವಾಗ್ತಾ ಇದೆ. ಆಮೇಲೆ ಸಂಸದ ಭವನದಲ್ಲಿ ಪ್ರಶ್ನೆ ಮಾಡ್ತಾ ಇರುವಂತ ರಾಹುಲ್ ಗಾಂಧಿ ಅವರು ಏನಂತೇಳಿ ಪ್ರಶ್ನೆ ಮಾಡ್ತಾ ಇದ್ರೆ, ಭಾರತ ಮಾತಾಕಿ ಕೊಲೆ ಆಗ್ತಾ ಇದೆ ಮಣಿಪುರದಲ್ಲಿ, ಅಲ್ಲಿ ಯಾಕೆ ಗಮನ ಹರಿಸಲಿಲ್ಲ ಅಂತ ಕೇಳ್ತಾರೆ. ಯಾಕೆ ಸರ್ ಇವೆಲ್ಲ ಟೀಕೆಗಳು? ಇವತ್ತು ಅವರಿಗೆಲ್ಲ ಗೊತ್ತಿದೆ, ಅವ್ರೇನ್ ಟೀಕೆ ಮಾಡ್ತಾರಲ್ಲ ಸರ್, ಅದಕ್ಕೆ ನಾವು ಯಾರು ಉತ್ತರ ಕೊಡ್ಬೇಕಾಗಿಲ್ಲ. ಮತದಾರ ಉತ್ತರ ಕೊಡ್ತಾರೆ. ಇನ್ನೇನು 2 ತಿಂಗಳು ಅಷ್ಟೇ ವೇಟ್ ಮಾಡೋಣ. ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಈ ದೇಶದ ಮತದಾರರು ಉತ್ತರ ಕೊಡ್ತಾರೆ. तीसरे बार मोदी ಸರ್ಕಾರ ಅಂತ ಇವತ್ತು ನರೇಂದ್ರ ಮೋದಿಜಿ ಅವರು ಹೇಳ್ತಾ ಇಲ್ಲ. ಜನ ಹೇಳಿದ ಮೇಲೆ तीसरे बार मोदी ಸರ್ಕಾರ ಅಂದಮೇಲೆ ಇವತ್ತು ಭಾರತೀಯ ಜನತಾ ಪಾರ್ಟಿ ನಾವು ಹೇಳ್ತಾ ಇದ್ದೇವೆ. ಇವತ್ತು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು तीसरे बार मोदी ಸರ್ಕಾರ ಅಂತ ಹೇಳಿಲ್ಲ.
ಇವತ್ತು ಈ ದೇಶದ ಜನ ತೀಸರೆ ಬಾರ್ ಮೋದಿ ಸರ್ಕಾರ ಮತದಾರ ಹೇಳ್ತಾರೆ. ಮತದಾರರು ಹೇಳಕ್ಕೆ ಯಾವಾಗ ಪ್ರಾರಂಭ ಮಾಡಿದ್ರು? ನಾವು ಕಾರ್ಯಕರ್ತರು ಹೇಳಕ್ಕೆ ಪ್ರಾರಂಭ ಮಾಡಿದ್ದೇವೆ. ಯಾವಾಗಾದ್ರೂ ಮತದಾರರು ಒಬ್ಬ ನಾಯಕ ಬೇಕಂತ ಡಿಸೈಡ್ ಮಾಡ್ತಾರೆ. ಇವತ್ತು ಮತದಾರರು ಡಿಸೈಡ್ ಮಾಡಿದ್ದಾರೆ ಈ ದೇಶದ ನಾಯಕ ಮೋದಿ ಮಾತ್ರ ಅಂತ. ಭಾರತೀಯ ಜನತಾ ಪಾರ್ಟಿ ಮಾಡಿಲ್ಲ ಇದನ್ನ. ಇವತ್ತು ಮತದಾರ ಮಾಡಿರ್ತಕ್ಕಂಥದ್ದು ನಮಗೆ ದೊಡ್ಡ ಪ್ಲಸ್. ಇವತ್ತು ಇತಿಹಾಸದಲ್ಲಿ ಇವತ್ತು ಭಾರತ ಬಂದು ಸ್ವತಂತ್ರ ಬಂದು ಇತಿಹಾಸದಲ್ಲೇ ಯಾವ ವ್ಯಕ್ತಿಗೆ ಮತದಾರ ಇವತ್ತು ನಮ್ಮ ನಾಯಕ ಆಗ್ಬೇಕಂತಂದು ಹೇಳಿ ಮತದಾರ ಹೇಳಿದ್ವಿ ಉದಾಹರಣೆನೇ ಇಲ್ಲ. ಇವತ್ತು ಮತದಾರರು ಇಂಥನೇ ನಾಯಕ ಅಂತ ಹೇಳಿದಂಥ ಈ ದೇಶದಲ್ಲಿ ವ್ಯಕ್ತಿ ಯಾರಾದರೂ ಇದ್ರೆ ಅದು ನರೇಂದ್ರ ಮೋದಿ ಮಾತ್ರ. ಸರಿ ಸರ್, ಒಂದೇ ಪ್ರಶ್ನೆ ಕೇಳ್ತೇನೆ. ನನ್ನ ಕೊನೆಯ ಹಂತದಲ್ಲಿ ಒಂದು ಪ್ರಶ್ನೆ ಕೇಳ್ತೇನೆ. ಕಾಂಗ್ರೆಸ್ನವರು ಪದೇ 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 ಟೀಕೆ ಮಾಡ್ತಾ ಇರ್ತಾರೆ. ಆ ಟೀಕೆಗೆ ಏನಂತ ಹೇಳಿದ್ರೆ 9.5 ವರ್ಷ ಕ್ರಾಸ್ ಆಗಿ 10ನೇ ವರ್ಷಕ್ಕೆ ಕಾಲ ಇರ್ತಾ ಇದೆ. 9 ವರ್ಷ 10 ತಿಂಗಳಾಗಿದೆ. ಈ 10 ತಿಂಗಳಲ್ಲಿ ಒಂದು ದಿನ ಆದರೂ ಪ್ರೈಮ್ ಮಿನಿಸ್ಟರ್ ಹೊರ ದೇಶಕ್ಕೆ ಹೋಗ್ಬೇಕಾದ್ರೆ, ಹೊರ ದೇಶಕ್ಕೆ ಬರಬೇಕಾದ್ರೆ, ಅಂತರ್ ಜಿಲ್ಲೆಯಾಗಿರ್ಲಿ ಅಂತರ ರಾಜ್ಯಗಳು ಸುತ್ತಾಡಬೇಕಾದ್ರೆ ಒಂದು ಪ್ರೆಸ್ ಮೀಟ್ ಯಾಕೆ ಮಾಡಿಲ್ಲ? ನಮ್ಮ UPA ಸರ್ಕಾರದ ಪ್ರೈಮ್ ಮಿನಿಸ್ಟರ್ ಆಗಿರ್ತಕ್ಕಂಥ ಮನಮೋಹನ್ ಸಿಂಗ್ ಅವರು ಮೀಡಿಯಾಗೆ ಅಡ್ರೆಸ್ ಮಾಡ್ತಿದ್ರು. ಹೋಗ್ಬೇಕಾದ್ರು ಬರಬೇಕಾದ್ರು ಎಲ್ಲಿ ಹೋಗ್ಬೇಕಾದ್ರು ಮೀಡಿಯಾಗೆ ಅಡ್ರೆಸ್ ಮಾಡ್ತಿದ್ರು. ಇವ್ರು ಯಾಕೆ ಮಾಡ್ತಾ ಇಲ್ಲ? ಯಾಕಂದ್ರೆ ಇವ್ರು 0 ಇದ್ದಾರೆ, ಅದಕ್ಕೆ ಮಾಡ್ತಾ ಇಲ್ಲ ಅಂತ ಪ್ರಶ್ನೆ ಮಾಡ್ತಾರೆ. ಒಂದೇ ಮಾತು ಹೇಳ್ತೀನಿ ಸರ್, 0 ಇದ್ದಿದ್ರೆ ಇಡೀ ವಿಶ್ವ ನಮ್ಮ ನಾಯಕ ಅಂತ ಅನಿಸ್ತಿದ್ರೆ ಇವತ್ತು ಮೀಡಿಯಾಕ್ಕೆ ಬಂದು ಅಡ್ರೆಸ್ ಮಾಡಿದ್ರೆ ಮಾತ್ರ ಇವತ್ತು ನಾವು ನಾಯಕರಾಗಿ ಸಾಧ್ಯ ಇಲ್ಲ. ಇವತ್ತು ಮೋದಿಜಿಯವರು 9.5 ವರ್ಷ ಮೀಡಿಯಾದ ಅಡ್ರೆಸ್ ಮಾಡಲಿದ್ರು ಕೂಡ ಮೀಡಿಯಾದ ಯಾಕೆ ಮೋದಿಜಿ ಮೋದಿಜಿ ಅಂತ ಹೇಳ್ತಾರೆ? ಮೋದಿಜಿ ಅಂತ ಯಾಕೆ ಹೇಳ್ತಾರೆ ಮೀಡಿಯಾದ? ಖರೀದಿ ತಗೊಂಡಿದ್ದಾರೆ. ಆಯ್ತು, ನಿಮ್ನ ಖರೀದಿ ಮಾಡಿದೇನ? ನೀವು ಮಾಡಿ ನಮ್ಮನ್ನು ಮಾಡಲಿಲ್ಲ. ನ್ಯಾಷನಲ್ ಮಟ್ಟದಲ್ಲಿ ಇದ್ದಿರ್ತಕ್ಕಂಥ ಮೀಡಿಯಾದವರಿಗೆ ಮಾಡಿದ್ದಾರೆ ಅಂತ ಹೇಳ್ತಾರೆ. ಸರ್ ನೋಡಿ, ಸಾಧ್ಯನೇ ಇಲ್ಲ. ಮೀಡಿಯಾ ಖರೀದಿ ಮಾಡಕ್ಕಾಗುತ್ತಾ? ಇಲ್ಲ, ಆಗುತ್ತೆ ಸರ್, ಆಗೋದಿಲ್ಲ. ಆದ್ರೂ ಕೂಡ ಕೆಲವೊಂದಿಷ್ಟು ಸಂದರ್ಭದಲ್ಲಿ ಮಾಡಬಹುದು ಅಂತ ಹೇಳ್ತಾರೆ. ಮಾಡಕ್ ಸಾಧ್ಯನೇ ಇಲ್ಲ. ಈಗ ನಾನೇನಾದ್ರು ನಿಮ್ ಖರೀದಿ ಮಾಡಿ ಕರ್ಕೊಂಡ್ ಇಲ್ಲಿಗೆ ಸ್ವಇಚ್ಛೆಯಿಂದ ಬಂದಿದ್ದೀವಿ. ಸ್ವಇಚ್ಛೆಯಿಂದ ಬಂದಿದ್ವಿ. ಮತ್ತೆ ಹೆಂಗ್ ಖರೀದಿ? ಇಷ್ಟೇ ಇದೆ, ಯಾರು ಖರೀದಿ ಮಾಡಕ್ಕಾಗಲ್ಲ. ಈ ಭಾರತದಲ್ಲಿ ಪ್ರಜಾಪ್ರಭುತ್ವ ಎಲ್ಲರಿಗೂ ಸ್ವಾತಂತ್ರ್ಯ ಹಕ್ಕಿದೆ. ಅದೇ ತರ ಮೀಡಿಯಾಕ್ಕೂ ಹಕ್ಕಿದೆ. ಇವತ್ತು ಈ ದೇಶದಲ್ಲಿ ಶಾಸಕಾಂಗ, ನ್ಯಾಯಾಂಗ, ಕಾರ್ಯಾಂಗ, ಪತ್ರಿಕಾರಂಗ 4ಕ್ಕೆ ಅದೇ ಆಗಿರ್ತಕ್ಕಂಥ ಸ್ಥಾನಮಾನ ಇದೆ. ಆ ಸ್ಥಾನಕ್ಕೆ ಆಗೋವಾಗಿ ನಡ್ಕೊಂತ ಇರ್ತಕ್ಕಂಥದ್ದು ಪತ್ರಿಕಾ ರಂಗಕ್ಕೆ ಯಾರಾದ್ರೂ ಇದ್ರೆ ಅದು ಕಾಂಗ್ರೆಸ್. ನಾವು ಅದು ಗೌರವ ಕೊಟ್ಟಿದ್ದೀವಿ. ಆ ಗೌರವ ಕೊಡೋಕ್ಕೋಸ್ಕರ ಕಾರ್ಯಾಂಗ ಏನು ಕೆಲಸವನ್ನು ಮಾಡಬೇಕು, ನಾವು ತಪ್ಪು ನಡೆದಾಗ ಅದನ್ನು ತಿರ್ತಕ್ಕಂಥ ಕೆಲಸವನ್ನು ಕಾರ್ಯಾಂಗ ಪತ್ರಿಕಾ ರಂಗ ಮಾಡ್ತಾ ಇದೆ. ಆ ಪತ್ರಿಕಾ ರಂಗಕ್ಕೆ ಗೌರವ ಕೊಡ್ತಕ್ಕಂಥದ್ದು ಮೋದಿಜಿಯವರ ನಡೆ. ಮೋದಿಜಿಯವರು ನಿಮ್ಮ ಉದ್ದೇಶ ಮಾತನಾಡಬಾರ್ದು ಅಂತಂದೇನಿಲ್ಲ, ಆದ್ರೆ ನಿಮ್ಗೆ ಎಷ್ಟು ಗೌರವ ಕೊಡ್ತಾರೆ ಅನ್ನೋದನ್ನ ಮೋದಿಯವರನ್ನ ನೋಡಿ ಕಲಿಯಬೇಕು ಅನ್ನೋದು ಕಾಂಗ್ರೆಸ್ನವ್ರಿಗೆ ನೀವು ಹೇಳ್ಬೇಕು. ಇವತ್ತು ಪತ್ರಿಕಾ ರಂಗ ಖರೀದಿ ಮಾಡಿದ್ದಾರೆ ಅಂತಂದು ಹೇಳಿ ಕಾಂಗ್ರೆಸ್ನ ಟೀಕೆ ಮಾಡ್ತಾರೆ ಅಂದ್ರೆ ಇವತ್ತು ಅವ್ರ ಸಂವಿಧಾನಕ್ಕೆ ಏನು ಗೌರವ ಕೊಟ್ಟಂಗಾಯ್ತು? ಏನು ಗೌರವ ಕೊಟ್ಟಂಗೆ? ಸಂವಿಧಾನಕ್ಕೆ ಅವಗೌರವ ಅಲ್ಲ. ಕಾಂಗ್ರೆಸ್ನವರು ಅವರಿಗೆ ನಾಲ್ಗೆ ಮೇಲೆ ಇರ್ತಾನೆ ಇಲ್ಲ. ಇರುತ್ತೆ ಸರ್. ಇವತ್ತು ರಾಹುಲ್ ಗಾಂಧಿ ಅವ್ರ ಬಗ್ಗೆ ನಾವು ಮಾತನಾಡಲ್ಲ, ನಮಗೆ ಅದು ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಮ್ಮ ನಾಯಕರ ಬಗ್ಗೆ ಹೇಳೋಕ್ಕೆ ಬೇಕಾದಷ್ಟಿದೆ. ನಾವು ಕಾಂಗ್ರೆಸ್ ನಾಯಕರ ಬಗ್ಗೆ ಮಾತಾಡೋಕ್ಕೆ ಟೈಮ್ ಇಲ್ಲ. ನಮ್ಮ ನಾಯಕರು ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಮಾಡಿರ್ತಕ್ಕಂಥ ಸಿಕ್ಕಾಬಟ್ಟೆ ಕೆಲಸವನ್ನ ನಾವು ಜನಕ್ಕೆ ತಿಳಿಸ್ಬೇಕಾಗಿದೆ. ಅದನ್ನ ಮಾತಾಡಿದ್ರೆ ಸಾಕು. ನಾವು ಕಾಂಗ್ರೆಸ್ನವರ ಅಪಪ್ರಚಾರಕ್ಕೆಲ್ಲ ನಾವು ಕಿವಿಗಳ ಪ್ರಶ್ನೆ ಇಲ್ಲ. ಮೋದಿಜಿ ಅವರು ಒಳ್ಳೇದೇನು ಮಾಡಿದ್ದಾರೆ, ಆ ಒಳ್ಳೇದನ್ನ ಜನಕ್ಕೆ ತಲುಪಿಸ್ತಾರೆ. ತೀಸರೆ ಬಾರ್ ಮೋದಿ ಸರ್ಕಾರ. ಸೀಟ್ ಗೆಲ್ಲಬಹುದು ಸರ್. ಕರ್ನಾಟಕದಲ್ಲಿ 28 ಹೇಳ್ತಾ ಇದ್ದೀರಿ. ಭಾರತ ದೇಶದಲ್ಲಿ ಎಷ್ಟು ಸೀಟ್ ಗೆಲ್ಲಬಹುದು? ನಾನು ನಿಮ್ಮ ಮನೇನು ಕೂಡ 2 ದಿವಸ ಹಿಂದಗಡೆ ರಾಷ್ಟ್ರೀಯ ಕಾರ್ಯಕಾರಿಣಿ ಸಭೆಗೂ ಕೂಡ ತಾವು ಡೆಲ್ಲಿಗೆ ಭೇಟಿ ಮಾಡಿದ್ರಿ. ಅಲ್ಲಿ ಅನೇಕ ರಾಜ್ಯದಿಂದ ನಿಮ್ಮ ಪಕ್ಷದ ಮುಖಂಡರು ಎಲ್ಲರೂ ಬಂದಿದ್ರು. ಅಲ್ಲಿಯ ಬಂದಿರತಕ್ಕಂತ ಮತ್ತು ನಿಮಗೂ ಗೊತ್ತಿದ್ದ ಪ್ರಕಾರ ಒಂದು ಸರ್ವೆ ಇಂಟೆಲಿಜೆಂಟ್ ರಿಪೋರ್ಟ್ ನಿಂದ ಎಷ್ಟು ಸೀಟ್ ಗೆಲ್ಲಲಿಕ್ಕೆ ಪ್ರಯತ್ನ ಇರಬಹುದು? ಮೊನ್ನೆ ನಡೆದಂತ ಕಾರ್ಯಕ್ರಮ ಬಹಳ ಅವಿಸ್ಮರಣೀಯ ಕಾರ್ಯಕ್ರಮ. ಇತಿಹಾಸದಲ್ಲಿ ನಾನು ಯಾವತ್ತೂ ಕೂಡ ಅಂತ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಿಲ್ಲ. ನಾನು ಇವತ್ತು MLA ಆಗಿದ್ರೆ ಹೋಗ್ಬೋಯ್ತು ಅಷ್ಟೇ. ಒಬ್ಬ ಜಿಲ್ಲಾಧ್ಯಕ್ಷನಾಗಿ ಹೋಗ್ಲಿಕ್ಕೆ, ಒಬ್ಬ MLA ಆಗಿ ಹೋಗೋಕ್ಕೆ ಡಿಫ್ರೆನ್ಸ್ ಇದೆ. ಇವತ್ತು ಮೋದಿಜಿಯವರು ಮಾಡಿರ್ತಕ್ಕಂಥ ಒಂದು ಗಂಟೆ ಆ ಭಾಷಣ ಇದೆ. ಈ ದೇಶ ಇವತ್ತು ಹೆಂಗೆ ಮೋದಿಜಿಯವರನ್ನ ನಂಬಿದೆ, ಮೋದಿಜಿ ಇದ್ರೆ ಮಾತ್ರ ಈ ದೇಶ ಸುಭದ್ರ ಅನ್ನೋದನ್ನ ಮತದಾರ ನಿರ್ಣಯ ಮಾಡಿಲ್ಲ. ಇವತ್ತು ಭಾರತೀಯ ಜನತಾ ಪಾರ್ಟಿ ನಿರ್ಣಯ ಮಾಡಿದೆ. ಅಲ್ಲಿ ಗೊತ್ತಾಗುತ್ತೆ ಇವತ್ತು ಮೋದಿಯವರ ಕಾರ್ಯವೈಖರಿ, ಮೋದಿಜಿಯವರ ಆ ಗಟ್ಟಿತನದ ಆಡಳಿತ. ಇವತ್ತು ದಿಲ್ಲಿಯಲ್ಲಿ ನಡೆದಂತೆ 2 ದಿನ ಕಾರ್ಯಕ್ರಮ, ಭಾಳ
ಭಾಳ ಅವಿಸ್ಮರಣೆ ಆಗಿರ್ತಕ್ಕಂಥ ಕಾರ್ಯಕ್ರಮ. ಅಂಥ ಕಾರ್ಯಕ್ರಮದಲ್ಲಿ ನಾನು ಪಾಲ್ಗೊಂಡಿರ್ತಕ್ಕಂಥ ನಾನು ಪುಣ್ಯ, ನಾವೆಲ್ಲ ಪುಣ್ಯ ಮಾಡಿಬಿಟ್ಟಿದ್ದೀವಿ. ಅಂಥದ್ದೆಲ್ಲ ಪಾಲ್ಗೊಂಡು ಎಲ್ಲರಿಗೂ ಸಿಗಲ್ಲ ಅವಕಾಶ. ಹೋಗಿದ್ದೀನಿ. ಅವತ್ತಿನ ಆ ಎಲ್ಲ ಬೆಳವಣಿಗೆ ನೋಡಿದರೆ ನನಗೆ ಅವತ್ತೇ ವಿಶ್ವಾಸ ಬಂತು, ನಾವು 28ಕ್ಕೆ 28 ಕರ್ನಾಟಕ ಗೆಲ್ತೇವೆ, 400ಕ್ಕೂ ಹೆಚ್ಚು ಸೀಟು ಇಡೀ ದೇಶದಲ್ಲಿ ಗೆಲ್ತೇವೆ. ಬನ್ನಿ ಲಾಸ್ಟ್ ಟೈಮ್ ಮಲ್ಲಿಕಾರ್ಜುನ ಖರ್ಗೆ ಸಂಸದಲ್ಲಿ ಹೇಳ್ದಾಯ್ತಾ ಮಾತಾಡಿ ಅದನ್ನ ಅವರೇ ಒಪ್ಕೊಂಡ್ಬಿಟ್ಟಾರೆ ಸರ್ ಸೋಲು. ಥ್ಯಾಂಕ್ ಯು ಸರ್. ಕೊನೆಯದಾಗಿ 8 ವಿಧಾನಸಭಾ ಕ್ಷೇತ್ರದ ಮತ ಬಾಂಧವರಿಗೆ ನಿಮ್ಮ ಕಡೆಯಿಂದ ಜಿಲ್ಲಾ ಅಧ್ಯಕ್ಷರವಾಗಿ ಮತ್ತು ಈ ಚುನಾವಣೆಯಲ್ಲಿ ಕೆಲಸ ಮಾಡುವಂತ ಅತಿ ಉತ್ತಮ ಕಾರ್ಯಕರ್ತರಾಗಿ ತಾವು ಏನು ಹೇಳಕ್ಕೆ ಇಷ್ಟಪಡ್ತಾರೆ? ನಾನೆಲ್ಲ ನನ್ನ ಆತ್ಮೀಯ ಭಾರತೀಯ ಜನತಾ ಪಾರ್ಟಿಯ ಹಾವೇರಿ ಲೋಕಸಭಾ ಕ್ಷೇತ್ರದ ಮತದಾರ ಬಂಧುಗಳಿಗೆ ಮಾಧ್ಯಮದ ಮೂಲಕ ನಾನು ವಿನಂತಿಯನ್ನು ಮಾಡ್ತಾ ಇದ್ದೀನಿ. ನಮ್ಮೆಲ್ಲ ಪಕ್ಷದ ಕಾರ್ಯಕರ್ತರು, ಮುಖಂಡರು, ಹಿರಿಯರು, ಜಿಲ್ಲಾಧ್ಯಕ್ಷನಾಗಿ ವಿನಂತಿಯನ್ನು ಮಾಡ್ತೇನೆ. ಈ ದೇಶಕ್ಕೆ ಮೋದಿಯವರ ಬಹಳ ಕೊಡುಗೆ ಇದೆ. ಇವತ್ತು ಮತದಾರರು ಮೋದಿಯವರನ್ನ ಒಪ್ಪಿದಂಥ ಸಂದರ್ಭದಲ್ಲಿ ನಾವು ಕಾರ್ಯಕರ್ತರು ಯಾರು ಕೂಡ ಮನೆಯಲ್ಲಿ ಕೂರಬಾರ್ದು. ನಮ್ಮೆಲ್ಲ ಕೆಲಸ ಕಾರ್ಯಗಳನ್ನು ಬದಿಗಿಟ್ಟು ಈ ದೇಶಕ್ಕೆ ರಕ್ಷಣೆಗೋಸ್ಕರ, ಈ ದೇಶದ ಭದ್ರತೆಗೋಸ್ಕರ ನರೇಂದ್ರ ಮೋದಿಜಿಯವರನ್ನ ಮತ್ತೊಮ್ಮೆ ಪ್ರಧಾನಮಂತ್ರಿ ಮಾಡಬೇಕಾದ್ರೆ ನಾವೆಲ್ಲರೂ ಕೂಡ ಒಂದು ದಿನಕ್ಕೆ 6 ತಾಸು ಟೈಮ್ ಕೊಟ್ಟು ಪ್ರತಿ ಮತದಾರನ ತರ್ತಕ್ಕಂಥ ಕೆಲಸವನ್ನ ನಮ್ಮ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು, ಮುಖಂಡರು, ಹಿರಿಯರು, ಯುವಕರು ಮಾಡಬೇಕಂತಂದೇಳಿ ಈ ಮಾಧ್ಯಮದ ಮೂಲಕ ಕೈ ಮುಗಿದು ವಿನಂತಿ ಮಾಡಿ. ವೀಕ್ಷಕರೇ, ಗಮನಿಸಿದಲ್ಲ ಇಷ್ಟೊತ್ತು ರಾಣಿಬೆನ್ನೂರು ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರು, ಹಾವೇರಿ ಜಿಲ್ಲೆಯ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥವರು ಇದಷ್ಟು ವಿಚಾರಗಳನ್ನು, ಯೋಜನೆಗಳನ್ನು, ಕರ್ನಾಟಕ ರಾಜ್ಯದಲ್ಲಿ 28 ಸೀಟು ಪಡೆಯುವುದು ಖಚಿತ, ಅಬ್ ಕಿ ಬಾರ್ ಮೋದಿ ಸರ್ಕಾರ 400 ಪಾರ್, ಈ ಅಜೆಂಡಾ ಏನಿದೆ ಈ ಅಜೆಂಡಾ ಸಕ್ಸೆಸ್ ಆಗುವುದು ನಿಶ್ಚಿತ. 3ನೇ ಬಾರಿಗೆ ಇತಿಹಾಸದಲ್ಲಿ ಸತತವಾಗಿ 3ನೇ ಬಾರಿಗೆ ಪ್ರೈಮ್ ಮಿನಿಸ್ಟರ್ ಆಗಿ ಮುಂದೆ ಹೋಗುವುದು ಮತ್ತು ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಡೆವಲಪ್ಮೆಂಟ್ಗೆ ಪಾತ್ರ ವಹಿಸ್ತಾ ಇರುವಂತ ಈ ನರೇಂದ್ರ ಮೋದಿ ಸರ್ಕಾರ. ಇದಷ್ಟು ವಿಚಾರದೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಎಲ್ಲರಿಗೆ ನೋಡ್ತಾ ಇರಿ ನ್ಯೂಸ್ 43 ಇಂಡಿಯಾ. ಜೈ ಹಿಂದ್.